ಕಲ್ಯಾಣಿನ ಹುಡುಕಿ ಶಿವದೇವ್ ಅಂಕಲ್ ಹತ್ರ ಕರ್ಕೊಂಡು ಬರಬೇಕು ಅನ್ನೋ ಸಂಕಲ್ಪ, ರಾಜಮಹಲ್ಗೆ ಯುವರಾಣಿ ಮಾಡಬೇಕು ಅನ್ನೋ ಆಸೆ, ಇವೆಲ್ಲ ಒಳ್ಳೇದೆ. ಆದರೆ ಅವಳು ಎಲ್ಲಿದ್ದಾಳೆ, ಏನು ಮಾಡ್ತಿದ್ದಾಳೆ ಅಂತ ಒಂದು ಕ್ಲೂ ಕೂಡ ಸಿಗ್ತಾ ಇಲ್ಲ. ಕತ್ಲಾದ್ಮೇಲೆ ಹೊಸಲು ದಾಟಲ್ಲ ಅಂತಿದ್ದೆ, ಹಾಗಿದ್ದಾಗ ಬಂಗ್ಲೆ ಕಡೆ ಕರ್ಕೊಂಡ್ ಬಂದಿದ್ಯಾ? ದೆವ್ವ ಇರತ್ತೆ ಅಂತ ಭಯನಾ? ಭೂಮಿ ಕಿತ್ಕೊಳ್ಳೋರ್ ಮುಂದೆ ದೆವ್ವಗಳೆಲ್ಲಿರುತ್ತೆ? ಚೆನ್ನಾಗಿ ಹೇಳ್ದೆ. ಬಾ ಹೋಗೋಣ. ಏನ್ ಡಾರ್ಲಿಂಗ್, ಕಲ್ಯಾಣಿ ಎಲ್ಲಿದ್ದಾಳೆ ಅಂತ ನೀ ನನಗೆ ತೋರಿಸ್ತೀಯಾ? ಅಷ್ಟಕ್ಕೂ ನಿನ್ನನ್ನು ಕೊಟ್ಟಿದ್ದ ಹುಡುಗಿ ಕೂಡ ಎಲ್ಲಿದ್ದಾಳೋ ಗೊತ್ತಿಲ್ಲ ನನಗೆ. ಗೊಂಬೆ ಆಗಿರೋ ನೀನು ಆ ಇಬ್ರು ಗೊಂಬೆಗಳನ್ನ ಹುಡ್ಕೊಡ್ಬಹುದಾ? ಅಯ್ಯೋ, ನೀವೇನು ಇಷ್ಟೊತ್ತಲ್ಲಿ ಇಲ್ಲಿ? ನೀವು ಬರ್ತೀರಂತ ನನಗೆ ಗೊತ್ತೇ ಇರಲಿಲ್ಲ. ನಿಮ್ಗೆ ಈ ಮಡಿಕೆ ಕೊಡೋಣ ಅಂತ ಬಂದೆ. ಇದನ್ನೇನ್ ತಲೆಯಲ್ಲಿ ಇಟ್ಕೋಬೇಕಾ? ಸರಿಯಾಗಿ ಬಿಡ್ಸೇಳಿ. ಸರಿ, ಶುದ್ಧ ಜೇನುತುಪ್ಪ ಹಾಕಿ ಕಲ್ಸಿರೋ ಅಕ್ಕಿ ಪಾಯಸ ಇದು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಒಂದು ನಿಮ್ಗೆ, ಇನ್ನೊಂದು ರಾಜರಿಗೆ. ತಗೊಳ್ಳಿ. ತಗೊಳ್ಳಿ. ಥ್ಯಾಂಕ್ಸ್. ಕೇಳ್ದೇನೆ ತಂದ್ಕೊಟ್ಟಿದ್ದೀರಾ. ನನ್ನಿಂದ ನಿಮ್ಗೆ ಏನ್ ತೊಂದರೆ ಆಗಿಲ್ಲ ಅಲ್ವಾ? ನಿಮಗ್ ಕೊಡೋಣ ಅಂತ ತಗೊಂಬಂದ್ರೆ ತೊಂದ್ರೆ ಅಂತಿದ್ದೀರಲ್ಲ. ಈ ಸುಮ್ನಿರೆ. ನೀವು ನಮ್ಮ ಊರವ್ರಿಗೆ ಒಳ್ಳೇದನ್ ಮಾಡಕ್ ಬಂದಿದ್ದೀರಾ. ನಾನು ಇದನ್ ಕೊಟ್ಟು ಒಂದು ಹೊತ್ತಿಗೆ ಹೊಟ್ಟೆ ತುಂಬಿಸ್ಬೋದೇನೋ. ಆದ್ರೆ ನೀವು ಮಾಡೋ ಒಂದು ಸಹಾಯದಿಂದ ನಮ್ಮೂರಿನ ಜನರ ಹೊಟ್ಟೆಗೆ ಯಾವತ್ತಿಗೂ ಹಸುವು ಅನ್ನೋದೇ ಇರಲ್ಲ. ನೋಡೋದು ಕೊಡೋದು ಬರೋದು ಅಷ್ಟೇ ಅಂದೆ. ಇನ್ನೂ ತಡ ಆದ್ರೆ ಅಪ್ಪ ಬೈತಾರೆ ಕಣೆ. ಹೋಗೋಣವೆ? ಒಂದ್ ನಿಮಿಷ ಇರು. ವಕೀಲ್ ಸಾಹೇಬ್ರೆ, ನಿಮ್ಗೇನೇ ಬೇಕಿದ್ರು ನನಗ್ ತಿಳಿಸಿ. ಆಗ್ಲಿ. ಬಾರೆ, ಮೊದ್ಲು ನೀನ್ ಬಾ. ಬಾರೆ, ಬಾ ಕಾವೇರಿ. ಬಾ ಕಾವೇರಿ. ಏನ್ ಕೇಳಿದ್ರು ಅದನ್ನ ಕೊಟ್ಬಿಡ್ತೀಯಾ? ಪಟ್ನದವ್ರ ಜೊತೆ ಹುಷಾರಾಗಿರ್ಬೇಕು ಅನ್ನೋದು ಗೊತ್ತಿಲ್ವಾ ನಿನ್ಗೆ? ಮುಖ ನೋಡಿ ನಕ್ಕಿದ್ರೆ ಏನು ಪ್ರಯೋಜನ ಇಲ್ಲ ಕಣೆ. ನಮ್ ಬದುಕಿಗೆ ಕಷ್ಟ ಬರದೇ ಇರೋ ತರ ನೋಡ್ಕೋಬೇಕು. ಇನ್ನೇನ್ ನೋಡ್ತಿದ್ಯಾ? ಬಾ ಬಾ ಕಾವೇರಿ, ಹೋಗೋಣ. ಯಾವತ್ತೂ ಇಲ್ದಿರೋದು ಇವತ್ತೇನು ಹೊಸದಾಗಿ? ನಿನಗದ್ ಯಾವ ಗಾಳಿ ತಾಕಿದ್ಯೋ ಏನೋ. ಹೋಗಿರೋ ಹೊಲಾನ ಅದನ್ನ ಮತ್ತೆ ಸಿಗೋ ಹಾಗೆ ಮಾಡಿರೋ ದೇವ್ರಿಗೆ ನಾವು ಕೊಟ್ಟಿದ್ದು ನೈವೇದ್ಯ ಕಣೆ. ಇನ್ನೂ ಒಳ್ಳೇದಾಯ್ತು. ಕರ್ಪೂರ ಒಂದಚ್ಚಿ ಆರತಿ ಮಾಡ್ಲಿಲ್ಲ. ನಡಿ ಬಾ ಕಾವೇರಿ, ಹೋಗೋಣ. ಬಾ. 2, 3. ಹ್ಯಾಂಡ್ ಪ್ರಿಂಟ್ಸ್ ತಗೊಂಡಿದ್ದಾರೆ ಹೊರತು ಆ ಕಲ್ಯಾಣಿ ಕೈಗಳು ಯಾವ ಪೇಪರಲ್ಲಿ ಇದೆಯೋ ಅಷ್ಟಕ್ಕೂ ಬಂದಿದೆಯೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಮಯೂರಿ, ಹಾ ಪೃಥ್ವಿ, ಆವ ಕೂಗಿದ್ದಕ್ಕೆ ಇವಾಗ ರಿಪ್ಲೈ ಕೊಡ್ತಾ ಇದ್ಯಾ? ಕೇಳಿಸ್ಲಿಲ್ಲ. ಕೇಳಿಸ್ಕೊಳ್ಳಿಲ್ಲ. ವಿಷಯ ಏನು? ಈ ಮಡಕೆಗಳು ನೋಡಿದ್ಯಾ ಹೇಗಿದೆ? ಹಾ, ರೌಂಡಗಿದೆ. ಹೇ, ಎಷ್ಟು ಚೆನ್ನಾಗಿ ಹೇಳ್ಬಿಟ್ಟೆ. ಸಿ ಪೃಥ್ವಿ, ಆಟ ಆಡ್ಬೇಡ ಪ್ಲೀಸ್. ಓಕೆ ಆಗ್ಲಿ. ಶುದ್ಧ ಜೇನುತುಪ್ಪ ಹಾಕಿ ಕಲಸಿರೋ ಸಿಹಿಯಾದ ಅಕ್ಕಿ ಪಾಯಸ,
ಆರೋಗ್ಯಕ್ಕೆ ಒಳ್ಳೇದಂತೆ. ಯಾರು ಕೊಟ್ಟಿದ್ದು? ಆ ಗುಡಿಸ್ಲವರು. ಚೀ ಚಿ 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 ಚಿ. ಗುಡಿಸ್ಲಲ್ಲಿರೋ ಮನುಷ್ಯರು ಮಣ್ಮಡಿಕೆಯಿಂದ ಮಾಡ್ಕೊಟ್ಟಿರೋದನ್ನ ನಾನ್ ತಿನ್ಬೇಕಾ? ಯಕ್. ಇಲ್ಲಿ ಸಿಗೋ ಕ್ವಾಲಿಟಿ ನಿನಗೆ ಸಿಟಿಲಿ ಕೂಡ ಸಿಗಲ್ಲ. 1000 ರೂಪಾಯಿ ಖರ್ಚು ಮಾಡಿ ತಗೊಂಡು ಬರ್ತಾರೆ. ನೀನು ಅದನ್ನು ಮಿಸ್ ಮಾಡ್ಕೋತಾ ಇದೆಯಾ? ನೋ ಪ್ರಾಬ್ಲಮ್. ನಿನ್ನ ಬ್ಯಾಡ್ ಲಕ್. ಬಟ್ ನಾನೇ ಎಂಜಾಯ್ ಮಾಡ್ತೀನಿ. ಕಣ್ ಕಾಣಿಸಲ್ವೇನೆ? ವಾಟ್ ಡಿಡ್ ಯು ಸೇ? ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ? ಶಟ್ ಅಪ್. ಏನ್ ಸೆಟಪ್? ಟಿಪ್ ಟಾಪ್ ಆಗಿ ಡ್ರೆಸ್ ಮಾಡ್ಕೊಂಡು ಕಾರ್ ಓಡಿಸ್ಕೊಂಡೋದ್ರೆ ಸಾಲ್ದು, ಕಣ್ಬಿಟ್ಟು ಓಡ್ಸೋದ್ನ ಕಲಿ. ದೊಡ್ಡ ಮನೆಯವ್ರು ಇರ್ಬೇಕು, ಹೋಗ್ಲಿ ಬಿಟ್ಬಿಡಮ್ಮ. ಇಂಥವ್ರನ್ನೆಲ್ಲ ಕಾಡಿಗೆ ಬಿಡ್ಬೇಕು ತಾತ. ರಬ್ಬಿಶ್. ವಾಟ್ ಆರ್ ಯು ಟಾಕಿಂಗ್? ಓದ್ಕೊಂಡಿರೋ ಸಂಸ್ಕಾರ ಇಲ್ದಿರೋ ಪ್ರಾಣಿ ಅಂತಿದೀನಿ. ಯು ಏಯ್, ಮಣ್ಣು 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 ಎಂಟುತ್ತಾ ಇದೆ, ಕೈ ತೆಗಿ. ಮರ್ಯಾದೆಯಿಂದ ಇಲ್ಲಿ ಕ್ಷಮಾಪಣೆ ಕೇಳಿ, ಗೌರವದಿಂದ ನಷ್ಟ ಪರಿಹಾರ ಕಟ್ಟಿ ಬಾಯಿ ಮುಚ್ಕೊಂಡು ಹಿಂದೆ ತಿರುಗದೆ ಹೋಗ್ತಾ ಇರು ಕಾರಲ್ಲಿ. ಅರ್ಥ ಆಯ್ತಾ? ಏಯ್, ನನ್ ಯಾರು ಅಂತ ಗೊತ್ತಾ ನಿನ್ಗೆ? ನೀನ್ ಯಾರು ಅಂತ ನಿನಗೆ ಗೊತ್ತಿಲ್ಲ ಅಂದ್ಮೇಲೆ ಹುಚ್ಚಿ ತರ ಯಾಕೆ ರೋಡಲ್ಲಿ ಅಲಿತಾ ಇದ್ಯಾ? ಹಾ, ಕೈ ತೆಗಿತೀಯಾ ಇಲ್ವಾ? ಏಯ್, ನಿನ್ ಕೊಬ್ಬಿಳ್ಸೋ ತನಕ ಬಿಡಲ್ವೇ? ಏಯ್, ಏನಿದು? ಮಣ್ಣು ಬಿಡು. ಮಯೂರಿ, ಕಾವೇರಿ, ಅಯ್ಯೋ ಕಾವೇರಿ ಜೊತೆ ಜಗಳ. ಬಿಡ್ತೀಯಾ ಇಲ್ವಾ? ಏನಿದು? ಬಿಡಿ. ಏನ್ ಮಾಡ್ತಿದ್ಯಾ? ಬಾವಾ, ಯಾರ್ ನಿನ್ ಭಾವ? ಮಡಿಕೆಗಳ ಮೇಲೆ ಕಾರ್ ಹರ್ಸ್ಬಿಟ್ಲಪ್ಪ. ನಿನ್ ಮೇಲೆ ಕಾರ್ ಹತ್ತಿಸ್ಲಿಲ್ಲ ತಾನೆ? ಈ ತರ ರಾಧ ಅಂತ ಏನಕ್ಕೆ ಮಾಡ್ತಿದ್ಯಾ? ಕ್ಲೀನ್ ಮಾಡ್ಕೊಳ್ಳಿ ಮೇಡಮ್. ತಗೊಳ್ಳಿ ಮೇಡಮ್, ಕ್ಲೀನ್ ಮಾಡ್ಕೊಳ್ಳಿ. ಇವಳನ್ ಮಾತ್ರ ನಾನ್ ಸುಮ್ನೆ ಬಿಡಲ್ಲ. ಮೇಡಮ್, ಇಲ್ಲಿರೋರ್ಗೆ ಯಾರ ಜೊತೆ ಹೆಂಗ್ ನಡ್ಕೋಬೇಕು ಅಂತ ಗೊತ್ತಿಲ್ಲ. ಏಯ್, ಏನಂಗ್ ನೋಡ್ಕೊಂಡು ನಿಂತ್ಕೊಂಡಿದ್ಯಾ? ಮೇಡಮ್ಗೆ ಸಾರಿ ಹೇಳು, ಕ್ಷಮೆ ಕೇಳು ಅಂತ ನಿನಗೆ ಹೇಳ್ತಿರೋದು. ನೋಡಪ್ಪ, ಕಾವೇರಿದೇನು ತಪ್ಪಿಲ್ಲ. ನಿಮ್ಗೇನು ಗೊತ್ತಿಲ್ಲ, ಸುಮ್ಮನೆ ಇಲ್ಲಿಂದ ಹೊರಟೋಗಿ. ಹೋಗಿ ಅಂದೆ. ಸೇ ಸಾರಿ. ಏಯ್, ಏನ್ ಹಂಗ್ ನೋಡ್ತಿದ್ಯಾ? ಸಾರಿ ಹೇಳು, ಹೇಳು ಅಂದೆ. ಹೇಳು. ಕ್ಷಮಿಸ್ಬಿಡಿ.
ಮೇಡಮ್ ನೀವು ಬನ್ನಿ ಮೇಡಮ್, ಬನ್ನಿ ಬನ್ನಿ ಮೇಡಮ್. ಟೇಕ್ ಕೇರ್ ಮೇಡಮ್. ಬಾಯ್ ಮೇಡಮ್. ಕಾವೇರಿ, ಮನೆಗೆ ಹೋಗೋಣ ಬಾ. ನನಗೆ ಕೆಲಸ ಇದೆ, ನೀನು ಹೋಗು. ಸರಿ, ನಿನ್ನಿಷ್ಟ. ಹೇಯ್, ಹಾಯ್. ಏನು ಕಾರ್ ಕಂಟ್ರೋಲ್ ಇಲ್ಲದೆ ಹೋಗ್ತಾ ಇದೆ? ಅದ್ ಸರಿ, ಮುಖಕ್ಕೆ ಯಾಕೆ ಮಣ್ಣು ಹಚ್ಕೊಂಡಿದ್ಯಾ? ಗುಡಿಸ್ಲತ್ರ ಮಡಕೆ ಮಾಡೋರ್ಗೆ ನಾನ್ ಯಾರಂತ ಗೊತ್ತಿಲ್ವಂತೆ. ನನ್ನನ್ನು ಇನ್ಸಲ್ಟ್ ಮಾಡಿದ್ಲು. ಐ ವಿಲ್ ಸಿ ಹರ್ ಎಂಡ್. ಅಷ್ಟು ಕೊಬ್ಬಿರೋ ಹುಡುಗಿ ದುಡ್ಡು ಕೊಟ್ಟು ಹೋಗ್ತಾಳೆ ಅನ್ಕೊಂಡಿದ್ನಮ್ಮ. ನನ್ನ ಮರ್ಯಾದೆನೇ ಹೋದ್ಮೇಲೆ ದುಡ್ಡು ಹೇಗೆ ಕೇಳಲಿ ತಾತ? ಹೊಸದಾಗಿ ನಾನೇ ಮಡಿಕೆ ಮಾಡ್ಕೊಡ್ತೀನಿ. ಯಾರು ನಿನ್ನ ಭಾವ? ಕ್ಲೀನ್ ಮಾಡ್ಕೊಳ್ಳಿ ಮೇಡಮ್. ತಗೊಳ್ಳಿ ಮೇಡಮ್, ಕ್ಲೀನ್ ಮಾಡ್ಕೊಳ್ಳಿ. ಏನು ಹಂಗೆ ನೋಡ್ತಿದ್ಯಾ? ಸಾರಿ ಹೇಳು, ಹೇಳು ಅಂದೆ. ಮಯೂರಿ ಜಗಳ ಮಾಡಿದ ಅವಳ ಜೊತೆನೇ ಇರಬೇಕು. ನಿನ್ ಕೈಯೆಲ್ಲ ಮಣ್ಣಾಗೋಯ್ತು. ಇದು ಒಂದ್ ರೀತಿ ಮೆಡಿಸನ್ನೇ, ಆದ್ರೆ ತುಂಬಾ ಜನಕ್ಕೆ ಗೊತ್ತಿಲ್ಲ. ಗೊತ್ತಿದ್ರು ನಿಮ್ ತರ ಇರಲ್ಲ ಅಲ್ವಾ? ಮಣ್ಣಲ್ಲಿ ಕೂಡ ಮಾಣಿಕ್ಯ ಇರುತ್ತೆ. ನಿನ್ಗೊಂದು ಗೊತ್ತಾ, ಈ ಮಣ್ಣನ್ನ ಸ್ಟೈಲಿಶ್ ಆಗಿ ಪ್ಯಾಕ್ ಮಾಡಿ ಕಳಿಸ್ಕೊಟ್ರೆ ಮೇಕಪ್ ಹಚ್ಕೊಳಕ್ ಮುಂಚೆ ಇದನ್ನೇ ಹಚ್ಕೋತಾರೆ. ಇದ್ರಲ್ಲೇ ಮನೆ ಕಟ್ತಾರೆ, ಇದ್ರಿಂದಾನೇ ಜೀವನನೂ ಮಾಡ್ತಿದ್ದಾರೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ವಕೀಲ್ ಸಾಹೇಬ್ರೆ. ಸಹಾಯ ಮಾಡ್ತೀನಿ ಅಂತ ಮುಂದೆ ಬಂದವ್ರಿಗೂ ಕೂಡ ಕಷ್ಟ ಕೊಡಕ್ ಬಯಸಲ್ಲ. ಅಯ್ಯೋ, ನೀವು ಸ್ವಲ್ಪ ಆ ಕಡೆ ಹೋಗಿ. ಏನ್ ತೊಂದರೆ ಇಲ್ಲ, ನಾನು ಕೂಡ ಹೆಲ್ಪ್ ಮಾಡ್ತೀನಿ. ಕೆಲಸ ಬೇಗ ಆಗತ್ತೆ. ನೀವಾ? ಹೌದು, ನಾನೇ. ಸರಿ, ಬನ್ನಿ. ಅಮ್ಮೋರ್ ಜಾತ್ರೆಗೆ ಮಡಕೆಗಳು ನೀನೇ ಮಾಡಬೇಕು ಅಂತ ಬರ್ದಿದೀಯಮ್ಮ. ಆಗೋಯ್ತು ವಕೀಲ್ ಸಾಹೇಬ್ರೆ. ನಾನು ಹೋಗಿ ಬರ್ತೀನಿ. ಸರಿ. ಮನೆಯವ್ರ ದೃಷ್ಟಿ, ಹೊರಗಿನವ್ರ ದೃಷ್ಟಿ, ಊರವ್ರೆಲ್ರ ದೃಷ್ಟಿ, ನನ್ನ ದೃಷ್ಟಿ, ಎಲ್ರ ದೃಷ್ಟಿನೂ ಹೋಗ್ಬೇಕು. ನನ್ನ ಬಂಗಾರದ ಕಂದ. ಏ ಬಾಯಿಲಿ, ಇದನ್ ತಗೊಂಡೋಗ್ ಚೆಲ್ಲು. ಮೊಮ್ಮಗ ಬಂದ್ಮೇಲೆ ಗರುಡಮ್ಮ ರೆಕ್ಕೆ ಬಂದಿರೋ ಪಕ್ಷಿ ತರ ಆಗೋದ್ಲು. ನನ್ ಮೊಮ್ಮಗ ಡಾಕ್ಟರ್ ಆಗ್ತಾನೆ ಅಂದ್ರೆ ಸಂಭ್ರಮ ಪಡೋದ್ ಬ್ಯಾಡ್ವಾ? ನಿಮ್ ಅಳಿಯ ಇವಾಗ ದೊಡ್ಡ ಮನುಷ್ಯ ಆದ. ದೊಡ್ಡೋನೇ ಏನೂ ಆಗಿಲ್ಲ.
ನೀವ್ ಈಗ್ಲೇ ಈ ತರ ಮಾತಾಡಿ ಕಣ್ಣು ಹಾಕ್ಬೇಡಿ. ನೀನ್ ಚೆನ್ನಾಗ್ ಓದ್ತಿರೋದಕ್ಕೆ ಕಾವೇರಿ ಪಡ್ತಿರೋ ಕಷ್ಟ ನೋಡಿದ್ರೆ ಕಣ್ಣಲ್ಲಿ ನೀರ್ ಬರ್ತಿತ್ತು. ಅನ್ಕಂಡಂಗೆ ನೀನ್ ದೊಡ್ಡ ಮನ್ಸಾದ್ರೆ ಆ ಕಷ್ಟನೆಲ್ಲ ಮರ್ತ್ ಬಿಡ್ತೀವಿ ಶಂಕು. ನಾನು ತುಂಬಾ ಕಷ್ಟಪಟ್ಟು ಓದಿದ್ದೀನಿ ಅತ್ತೆ. ಮತ್ತೆ ಮದ್ವೆ ಯಾವಾಗ? ಆ ವಿಷಯ ಮಾತಾಡಕ್ಕೆ ಇನ್ನೂ ಟೈಮ್ ಇದೆ. ಅದನ್ನೇ ಇಟ್ಕೊಂಡು ನನ್ ಮಗನ್ಗೆ ಪಟ್ ಅಂತ ಮದ್ವೆ ಮಾಡೋದಿಕ್ಕೆ ಕಾಯ್ತಾನೆ ಇದಾರೆ. ಮಾತಾಡ್ತಾ ಇದ್ರೆ ಎಳಿತಾನೆ ಹೋಗುತ್ತೆ. ಅವನಿಗೆ ಊಟ ಹಾಕ್ತಿರೋ ಇಲ್ವೋ? ಅದ್ಕೆ ಇದಾರಲ್ಲ ಹಾಕಕ್ಕೆ. ನಾಟಿ ಕೋಳಿ ತತ್ತೀನಿ, ಮಸಾಲೆ ರುಬ್ಬಿಟ್ಕೊ ನಾರಾಯಣಮ್ಮ. ಏನ್ ನೋಡ್ತಾ ಇದ್ದೀರಾ? ಹೋಗ್ರಿ ಹೋಗ್ರಿ. ನೀನ್ ಬಾರೋ ಮೊಮ್ಮಗನೇ. ಶಂಕು ನೀನಿರು, ನಾನ್ ತಗೊಂಡ್ ಬರ್ತೀನಿ. ಅತ್ತೆ ತರ್ತಾಳೆ ಬಾರೋ. ಆ ಬಾಟ್ಲಿಲ್ ಸಾರ ಏನಾದ್ರೂ ಮಿಕ್ಕಿದ್ಯಾ ನೋಡ್ತೀನಿ. ಅದ್ರ ಜೊತೆಗೆ ನಂಚ್ಕೊಂಡ್ ತಿಂತಾ ಇದ್ರೆ ಅವನ ಅಜ್ಜಿ ಮಜಾನೇ ಬೇರೆ. ಬಾಟ್ಲಿ ಬಾಟ್ಲಿ ಎಲ್ಲಿದೆಯೇ ನನ್ ಕಂದ? ಬಾಟ್ಲಿ ಬಾಟ್ಲಿ. ನೀನ್ ಯಾರು ಅಂತ ನಿನಗೆ ಗೊತ್ತಿಲ್ಲ ಅಂದ್ಮೇಲೆ ಹುಚ್ಚಿ ತರ ಯಾಕೆ ರೋಡಲ್ಲಿ ಅಲಿತಾ ಇದ್ಯಾ? ಹಾ, ನಮ್ ಬೇಬಿ ಗಳಿಗೆಗೊಂದು ಡ್ರೆಸ್ ಬದಲಾಯಿಸ್ತಾ ಇದ್ಲು, ಇವತ್ತು ಯಾಕೆ ಬದಲಾಯಿಸ್ಲಿಲ್ಲ? ಆ ಡ್ರೆಸ್ಸೇ ಇಷ್ಟ ಆಯ್ತೇನು? ಅದಕ್ಕಲ್ಲ ಅತ್ಗೆ, ಮುಖಕ್ಕೆ ಮುಲ್ತಾನ್ ಮಿಟ್ಟಿ ಹಚ್ಚಿದಾಳಲ್ಲ. ಇದು ಒಂದು ರೀತಿ ಫೇಶಿಯಲ್ ಅಲ್ವಾ? ಇದೇನ್ ಫೇಶಿಯಲ್ ಮಾಡ್ಕೊಂಡಿರೋದಲ್ಲ, ಅವಮಾನ ಮಾಡೋದಕ್ಕೋಸ್ಕರ ಮಾಡಿರೋದು. ವಾಟ್ ಹ್ಯಾಪನ್ ಬೇಬಿ? ಕಾಡ್ ಪ್ರಾಣಿ ಒಂದು ಮೈ ಮೇಲ್ ಬೀಳ್ತು ಮಮ್ಮಿ. ಹರಿರಾಜ ವಂಶಕ್ಕೆ ಮುಂದಾಗ್ಬೇಕಾಗಿರೋ ಯುವರಾಣಿ ನೀನು. ಅದಕ್ಕೆ ಒಂದ್ ವೇಳೆ ಗೊತ್ತಿದ್ದಿದ್ರೆ ಬಾಲ ಮುದುರ್ಕೊಂಡು ಓಡ್ ಹೋಗ್ತಿತ್ತು. ಅದಕ್ಕೇನ್ ಗೊತ್ತು ಅತ್ಗೆ? ಅವಳು ಎಲ್ಲಿದ್ದಾಳೆ ಅಂತ ಹೇಳಿ ಮಯೂರಿ ಅಮ್ಮ. ನಮ್ಮ ಹುಡುಗರ್ನ ಕಳ್ಸಿ ಅವಳ ಚರ್ಮನ ಸುಲ್ದಾಕಿಸ್ತೀನಿ. ಚರ್ಮ ಒಂದ್ ಸುಲಿದ್ರೆ ಸಾಕಾಗಲ್ಲ ಬೋಪಿ. ಅವಳು ತನ್ನ 2 ಕೈಗಳನ್ನ ಜೋಡಿಸಿ ತಪ್ಪಾಯ್ತು ಅಂತ ನನ್ನ ಕಾಲ್ ಕೆಳಗಡೆ ಬಂದು ಬೀಳೋ ತರ ಮಾಡಬೇಕು. ಓ, ಹುಡುಗಿನಾ? ಹೆಸರು ಕಾವೇರಿ. ಗುಡಿಸ್ಲಲ್ಲಿ ಬದುಕ್ತಾ ಇರೋ ಅವಳಿಗೆ ಅಷ್ಟೊಂದು ಪೊಗರಿದ್ಯಾ? ಹಳ್ಳಿಲಿ ಬೆಳ್ತಿರೋ ಹುಡುಗಿ ನಿನ್ನನ್ನ ಅವಮಾನಿಸದ್ಲ ಮಯೂರಿ? ನಿನ್ ಮುಖಕ್ಕೆ ಮಣ್ಣು ಅಂಟ್ಸೋದಲ್ಲ, ಅವಳೇ ಮಣ್ಣು ಪಾಲಾಗ ಹೋಗ್ಬೇಕು. ಅಷ್ಟ್ ಕೆಲ್ಸ ಮಾಡ್ಬೇಕಾಗಿಲ್ಲ ಆಂಟಿ. ಅವಳಿಲ್ ಕೆಲ್ಸ ಮಾಡಿದ್ರೆ ಸಾಕು. ಅಂದ್ರೆ ಡ್ಯಾಡ್, ನಾನಿಲ್ಲಿ ಇರೋ ಇಷ್ಟು ದಿನ ಅವಳು ನನ್ನ ಕಾಲ್ ಹತ್ರ ಬಿದ್ದಿರ್ಬೇಕು, ಮನೆ ಕೆಲಸದೊಳಾಗಿ. ಭೂಪಿ, ಅಮ್ಮ, ಹೇಗ್ ಕರ್ಕೊಂಡ್ ಬರ್ತೀರಾ ಅಂತ ಕೇಳಲ್ಲ, ಯಾಕೆ ಕರ್ಕೊಂಡ್ ಬಂದಿದ್ದೀರಾ ಅಂತ. ಮಹಾದೇವಿ ಅತ್ತೆ ಅವ್ರು ಕೂಡ ಕೇಳೋದಕ್ ಬರಲ್ಲ. ನಾನ್ ನೋಡ್ಕೋತೀನಿ ಅಮ್ಮ.
ಈ ಮಣ್ಣು ಪುಡಿ ಪುಡಿ ಆದ ಹಾಗೆ ಕಾವೇರಿ ಅನ್ನೋ ಆ ಹಳ್ಳಿ ಹುಡುಗಿಗೆ ನನ್ನ ಮಗಳ ಮೇಲೆ ಕೈ ಮಾಡಿದಿಕ್ಕೆ ಸರಿಯಾದ ಪಾಠ ಕಲಿಸ್ಬೇಕು.